ನಿನ್ನೆಯ ವಿಡಿಯೋದಲ್ಲಿ ನಾನು ಜಸ್ಟ್ ಒಂದು ನಿಮಗೆ ಅಜಂಪ್ಷನ್ ಕೊಟ್ಟಿದ್ದೆ, ಇಷ್ಟು ಕಟ್ ಆಫ್ ವರೆಗೆ ಈ ವರ್ಷ ಹೋಗಬಹುದು ಎಂಬುದನ್ನು ನಾನು ಮೆನ್ಷನ್ ಮಾಡಿದ್ದೆ. ಬಟ್ ಈ ಒಂದು ವಿಡಿಯೋದಲ್ಲಿ ನಾನು ಸ್ಟೇಟ್ ರ್ಯಾಂಕಿಂಗ್ನ ಒಂದು ಅನಾಲಿಸಿಸನ್ನು ಪೂರ್ತಿಯಾಗಿ ಮಾಡಿಕೊಂಡು ನಿಮ್ಮ ಮುಂದೆ ನಾನು ಆಲ್ ಇಂಡಿಯಾ ರ್ಯಾಂಕಿಂಗ್ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಹೇಳಲಿದ್ದೇನೆ. ಪ್ರತಿಯೊಂದು ಕೆಟಗರಿಗಳು ನಾನು ಕೇವಲ ಇಲ್ಲಿ ಗೋರ್ಮೆಂಟ್ ಸೀಟನ್ನು ಕನ್ಸಿಡರ್ ಮಾಡ್ತಾ ಇರೋದು, ಅಂದರೆ ಗೋರ್ಮೆಂಟ್ ಕಾಲೇಜ್ನಲ್ಲಿ ಗೋರ್ಮೆಂಟ್ ಸೀಟು, ಅದೇ ರೀತಿಯಲ್ಲಿ ಪ್ರೈವೇಟ್ ಕಾಲೇಜ್ನಲ್ಲಿ ಗೋರ್ಮೆಂಟ್ ಸೀಟು, ಅದು ಕೂಡ 1.5 ಲಕ್ಷದನ್ನ ಮಾತ್ರ ಕನ್ಸಿಡರ್ ಮಾಡಿಕೊಂಡು ಎಷ್ಟು ಕಟ್ ಆಫ್ ಹೋಗಲಿದೆ ಎಂಬುದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ಬನ್ನಿ ವಿಡಿಯೋನ ಆರಂಭಿಸೋಣ. 2027ಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀರಾ? ಯಾವ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಲಾಂಗ್ ಟರ್ಮ್ ನಿಮಗಾಗಿ ನಾನು ಸಜೆಸ್ಟ್ ಮಾಡ್ತಾ ಇರುವಂತ ಕಾಲೇಜು ಇನ್ಸ್ಪೈರ್ ನೀಟ್ ಅಕಾಡೆಮಿ. ನೀಟ್ 2027ರ ಅಡ್ಮಿಷನ್ ಗಳು ಆರಂಭವಾಗಿದೆ. ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಲು ಈಗಲೇ ಜಾಯ್ನ್ ಆಗಿ ಇನ್ಸ್ಪೈರ್ ನೀಟ್ ಅಕಾಡೆಮಿಗೆ. ಈ ನೀಟ್ ಅಕಾಡೆಮಿಗೆ ಜಾಯ್ನ್ ಆಗೋದಕ್ಕೆ ಕೆಳಗೆ ಕಾಣಿಸುತ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಲಾಸ್ಟ್ ಇಯರ್ನ ಒಂದು ಲಿಸ್ಟನ್ನು ನೀವು ನೋಡಿರ್ತೀರಾ. ಲಾಸ್ಟ್ ಇಯರ್ ಲಿಸ್ಟಲ್ಲಿ 87,000 ರೇಂಜಲ್ಲಿ ಇರ್ತಾ ಇದ್ರು. ಬಟ್ ಈ ವರ್ಷ 69,170 ಕ್ಯಾಂಡಿಡೇಟ್ಸ್ ಇದ್ದಾರೆ. ಇನ್ನೊಂದು ನೀವು ಎಲ್ಲ ಒಂದು ಮಾರ್ಕ್ಸ್ ರೇಂಜನ್ನು ಕಂಪೇರ್ ಮಾಡ್ಬೋದು. ಆಲ್ ಇಂಡಿಯಾ ರ್ಯಾಂಕಿಂಗಿಗೆ ಮತ್ತು ಸ್ಟೇಟ್ ರ್ಯಾಂಕಿಂಗಿಗೆ ಎರಡೂ ಕಂಪ್ಯಾರಿಸನನ್ನು ಮಾಡಿಕೊಂಡು ನೋಡ್ಬೋದು. ಈ ರೀತಿಯ ಕಂಪ್ಯಾರಿಸನ್ ಅನ್ನು ಮಾಡಿಕೊಂಡಾಗ ನಮ್ಮ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳ ಕೌಂಟ್ ಇದೆ ನೋಡಿ, ಅದು ಬಹಳಷ್ಟು ಕಡಿಮೆ ಇದೆ. ಅಷ್ಟೇ ಅಲ್ಲದೆ ಈ ಒಂದು ರ್ಯಾಂಕಿಂಗ್ ರೇಂಜ್ ಇದೆ ನೋಡಿ, ಬಹಳಷ್ಟು ಡಿಫ್ರೆನ್ಸ್ ಆಗಿದೆ ಲಾಸ್ಟ್ ಇಯರ್ಗಿಂತ. ಆದ್ದರಿಂದ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಖುಷಿ ಪಡುವಂಥ ಸುದ್ದಿ. ಇಲ್ಲಿ ಒಂದೇ ಫ್ಯಾಕ್ಟರ್ ಏನಂದರೆ ನಮ್ಮ ಕರ್ನಾಟಕದಲ್ಲಿ ಎಲಿಜಿಬಿಲಿಟಿ ಆದಂಥವರು ಕಡಿಮೆ ಇದ್ದಾರೆ. ಅಷ್ಟೇ ಅಲ್ಲದೆ ಈ ಒಂದು ರ್ಯಾಂಕ್ ರೇಂಜ್ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಕಾಂಪಿಟೇಷನ್ ಲೆವೆಲ್ ಕಡಿಮೆ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಇಷ್ಟು ಹೇಳಿದ ತಕ್ಷಣ ಎಲ್ರಿಗೂ ಖುಷಿ ಆಗುತ್ತೆ, ನಮ್ಮ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಲೆವೆಲ್ ಕಡಿಮೆ ಆಗಿದೆ ಅಂತ ಬಹಳಷ್ಟು ಖುಷಿ ಪಡ್ತಾರೆ. ಆದರೆ ಬೇರೆ ಸ್ಟೇಟ್ಗಳಲ್ಲಿ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗಿದೆಯಲ್ಲ, ಆದ್ದರಿಂದ ಆಲ್ ಇಂಡಿಯಾ ಕೌನ್ಸಿಲಿಂಗಲ್ಲಿ ನಮ್ಮ ಕರ್ನಾಟಕದವರು ತೆಗೆದುಕೊಳ್ಳುವಂಥ ಸೀಟ್ಗಳ ಸಂಖ್ಯೆ ಕಡಿಮೆ ಆಗುತ್ತೆ. ಆಗ ನಮ್ಮ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಇಂಡೈರೆಕ್ಟ್ ಆಗಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಆಲ್ ಇಂಡಿಯಾ ಕೌನ್ಸಿಲಿಂಗಿಗೆ ಹೋಗುವಂಥವರ ಸಂಖ್ಯೆ ನಮ್ಮ ಕರ್ನಾಟಕದಲ್ಲಿ ಕಡಿಮೆ ಆಗೋದ್ರಿಂದ ಕರ್ನಾಟಕದಲ್ಲಿ ಈ ಒಂದು ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ನಿಮಗೆ ಅರ್ಥವಾಗಿರಬೇಕು, ಲಾಸ್ಟ್ ಇಯರ್ MCCಗೆ ಹೋದವರ ಸಂಖ್ಯೆಗಿಂತ ಈ ವರ್ಷ MCCಗೆ ಹೋದವರ ಸಂಖ್ಯೆ ಕಡಿಮೆ ಆಗಲಿದೆ. MCCಗೆ ಕಡಿಮೆ ಜನ ಹೋದರೆ ನಮ್ಮ ಕರ್ನಾಟಕದಲ್ಲಿ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗುತ್ತೆ. ಬಟ್ ಈ ಫ್ಯಾಕ್ಟ್ರನ್ನು ಕನ್ಸಿಡರ್ ಮಾಡಿದ್ರೆ ಇದು ಕೂಡ ಆಗ್ಬೋದಲ್ವಾ? ಆದ್ದರಿಂದ ಹೇಳ್ತಾ ಇರೋದು, ನಿಮ್ಗೆ ಜಸ್ಟ್ ಒಂದು ಅಜಂಪ್ಷನನ್ನು ಮಾಡ್ಕೊಳ್ಬೋದು ಕಾಂಪಿಟೇಷನ್ ಲೆವೆಲ್ ಕಡಿಮೆ ಆಗಿದೆ ಅಂತ. ಬಟ್ MCCಗೆ ಹೋಗುವವರ ಸಂಖ್ಯೆ ಕಡಿಮೆ ಆಗುತ್ತೆ. ಇನ್ನೊಂದು ಉತ್ತಮವಾದಂತಹ ಒಂದು ಕಾಂಪಿಟೇಷನ್ ಲೆವೆಲ್ ಕಡಿಮೆ ಆಗೋದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದ್ದು ಕೂಡ ಪಾಸಿಟಿವ್ ಫ್ಯಾಕ್ಟರಿ ಆಗಿದೆ. ಅಷ್ಟೆಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡು ಈ ವರ್ಷದ ಕಟ್ ಆಫ್ ಎಷ್ಟು ಹೋಗಲಿದೆ, ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟು ಇದ್ದರೆ ನೀವು ಸೇಫ್ ಇರ್ತೀರಿ, ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿದ್ದೇನೆ. ನಾನು ಇಲ್ಲಿ ಮಾತನಾಡ್ತಾ ಇರೋದು ಕೇವಲ ಗೋರ್ಮೆಂಟ್ ಸೀಟು ಮತ್ತು ಪೂರ್ತಿಯಾಗಿ ನಿಮಗೆ ಗೋರ್ಮೆಂಟ್ ಸೀಟ್ನ ಬಗ್ಗೆ 1.5 ಲಕ್ಷದ ಒಳಗಡೆ ಇರುವಂತಹ ಫೀ ಸ್ಟ್ರಕ್ಚರ್ನ ಬಗ್ಗೆ ಎಷ್ಟು ಕಟ್ ಆಫ್ ನಿಲ್ಲಿದೆ ಪ್ರತಿಯೊಂದು ಕೆಟಗರಿಗಳಲ್ಲಿ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಾನು ಬಹಳಷ್ಟು ಫ್ಯಾಕ್ಟರ್ಗಳನ್ನು ಕನ್ಸಿಡರ್ ಮಾಡಿದ್ದೇನೆ. ಈ ವರ್ಷ ಇನ್ನೊಂದು ಫ್ಯಾಕ್ಟರನ್ನು ಕನ್ಸಿಡರ್ ಮಾಡ್ಕೊಳ್ಬೇಕು. ಒಂದನೇ ಫ್ಯಾಕ್ಟರ್ ಯಾವುದು ಅಂತ ನಿಮಗೆ ಆಲ್ರೆಡಿ ಹೇಳಿದ್ದೇನೆ, ಯಾವುದಂದರೆ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗಿದ್ದು, ಎರಡನೇ ಕಾಂಪಿಟೇಷನ್ ಲೆವೆಲ್ ಕಡಿಮೆ ಆಗಿದ್ದು, ಮೂರನೇದು ಏನಂದರೆ ಈ ವರ್ಷ 2 ರೌಂಡ್ ಅಲ್ಲ, ಕರ್ನಾಟಕದಲ್ಲಿ 3 ರೌಂಡ್ಗಳು ನಡೀತದೆ. 3 ರೌಂಡ್ಗಳು ನಡೆದರೆ ಏನು ಬೆನಿಫಿಟ್ಟು ನಿಮಗೆಲ್ಲರೂ ಗೊತ್ತಿರಬೇಕು. 2 ರೌಂಡಲ್ಲಿ 3ನೇ ರೌಂಡಲ್ಲಿ ಏನಾಗುತ್ತಂದರೆ ನಮ್ಮ ಕರ್ನಾಟಕದಿಂದ MCCಗೆ ಹೋಗುವವರ ಸಂಖ್ಯೆ ಜಾಸ್ತಿ ಇರುತ್ತೆ. ಅಂದರೆ ಜಾಸ್ತಿ ರೌಂಡ್ ಆದಷ್ಟು, 3 ರೌಂಡ್ಗಳಾದಷ್ಟು MCCಯಲ್ಲಿ ಕೂಡ 3 ರೌಂಡ್ಗಳು ಇರೋದರಿಂದ ಅಲ್ಲಿ ನಮ್ಮ ಕರ್ನಾಟಕದಿಂದ ಅಲ್ಲಿಗೆ ಹೋಗುವವರ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದು ರ್ಯಾಂಕಿಂಗನ್ನು ತೆಗೆದುಕೊಂಡಿಲ್ಲಲ್ಲ. MCCಯಲ್ಲಿ ಈ ವರ್ಷ ರಾರಾಜಿಸುವವರು ಜಾಸ್ತಿ ಜನ ನಮ್ಮ ಕರ್ನಾಟಕದವರು ಇರೋದಿಲ್ಲ. ಬಹಳಷ್ಟು ಜನರು ಬೇರೆ ಸ್ಟೇಟ್ನವರೇ ಆಗಿರೋದ್ರಿಂದ ಈ ವರ್ಷ ಅಷ್ಟು ಹೋಗೋವರ ಸಂಖ್ಯೆ ಕೂಡ ಕಡಿಮೆ ಇರುತ್ತೆ. ಅಷ್ಟೇ ಅಲ್ಲದೆ 3 ರೌಂಡ್ ಆಗಿರೋದ್ರಿಂದ ಸ್ವಲ್ಪ ಬೆನಿಫಿಟ್ ಇದೆ. ಈ ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡು, ಅಂದರೆ ನಿಮಗೆ ಹೇಳ್ತಾ ಇರೋದು ನಾನು, MCCಗೆ ಹೋಗೋವರ ಸಂಖ್ಯೆ ಕಡಿಮೆ ಆದರೂ ಆಗ್ಬೋದು, ಜಾಸ್ತಿ ಆದರೂ ಆಗ್ಬೋದು. ಈ ಫ್ಯಾಕ್ಟರನ್ನು ಕನ್ಸಿಡರ್ ಮಾಡಿಕೊಂಡು ನಾನು ಎಲ್ಲ ಅಜಂಪ್ಷನ್ಗಳನ್ನು ಮಾಡಿಕೊಂಡು ಎಜುಕೇಷನಲ್ ಗೆಸಸ್ಗಳನ್ನು ಮಾಡ್ತಾ ಇದ್ದೇನೆ. ಎಷ್ಟು ರ್ಯಾಂಕ್ ರೇಂಜ್ ಇದ್ದರೆ ನಿಮ್ಮದು ಆಲ್ ಇಂಡಿಯಾ ರ್ಯಾಂಕಿಂಗನ್ನು ಮಾತ್ರ ಹೇಳ್ತಾ ಇರೋದು ನಾನು, ಆಲ್ ಇಂಡಿಯಾ ರ್ಯಾಂಕಿಂಗ್ ಎಷ್ಟು ರ್ಯಾಂಕ್ ರೇಂಜಲ್ಲಿ ನಿಮ್ದಿದ್ರೆ ಈ ವರ್ಷ ಸೀಟ್ ಸಿಗುತ್ತೆ ಎಂಬುದನ್ನು ನಾವು ಡಿಸ್ಕಸ್ ಮಾಡೋಣ. ಮೊಟ್ಟ ಮೊದಲಿಗೆ GM ಕ್ಯಾಟಗರಿಯ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಈ ಒಂದು ಫ್ಯಾಕ್ಟರನ್ನು ಕನ್ಸಿಡರ್ ಮಾಡ್ಕೊಳ್ಳೋಣ. ಈ ಫ್ಯಾಕ್ಟರನ್ನು ಕನ್ಸಿಡರ್ ಮಾಡಿಕೊಂಡಾಗ ಸೀಟ್ಗಳ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಗಲಿದೆ. ಈ ಒಂದು ಕಟ್ ಆಫ್ 81,000ದಿಂದ 85,000ದವರೆಗೆ ಹೋಗುವಂಥ ಚಾನ್ಸಸ್ ಇದೆ. ಯಾಕೆ ಅಂತ ಹೇಳ್ತಾ ಇದ್ದೀನಂದರೆ, GM ಕ್ಯಾಟಗರಿಯಲ್ಲಿ ಏನಾಗುತ್ತಂದರೆ ಎಲ್ಲರೂ ಕೂಡ GM ಕ್ಯಾಟಗರಿಯಲ್ಲಿ ಬರ್ತಾರೆ. ಇವನ್ SC ST ವಿದ್ಯಾರ್ಥಿಗಳು ಕೂಡ GM ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ ಆಗುತ್ತೆ.
ಫಸ್ಟಿಗೆ ಇರುವಂತಹ ಟಾಪ್ ಲೆವೆಲ್ ಇರುವಂತಹ ನಮ್ಮ ಕರ್ನಾಟಕದ ಟಾಪರ್ಸ್ಗಳಿಗೆ ಅವರ ಇರ್ರೆಸ್ಪೆಕ್ಟಿವ್ ಆಫ್ ದಿ ಕ್ಯಾಟಗರಿ ಅವರಿಗೆ ಜನರಲ್ ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ ಆಗುತ್ತೆ. ನಿಮಗೆ ಗೊತ್ತಿರಲಿ, ಲಾಸ್ಟ್ ಇಯರ್ ಮೊದಲ ರೌಂಡಲ್ಲಿ ಏನಾಗಿತ್ತಂದರೆ 60,000ಕ್ಕೆ ಜನರಲ್ ಕ್ಯಾಟಗರಿಯ ಕಟ್ ಆಫ್ ನಿಂತ್ಕೊಂಡಿತ್ತು. ಅಂದರೆ ಆಲ್ ಇಂಡಿಯಾ ರ್ಯಾಂಕಿಂಗನ್ನೇ ಮಾತಾಡ್ತಾ ಇರೋದು ನಾನು. ಆಲ್ ಇಂಡಿಯಾ ರ್ಯಾಂಕಿಂಗ್ 60,000ಕ್ಕೆ ಮೊದಲನೇ ರೌಂಡಲ್ಲಿ ನಿಂತ್ಕೊಂಡಿರೋದ್ರಿಂದ ಅಷ್ಟೊಂದು ಹೈ ಲೆವೆಲ್ ಕಾಂಪಿಟೇಷನ್ GM ಕ್ಯಾಟಗರಿಯಲ್ಲಿ ಇರುತ್ತೆ. ಲಾಸ್ಟ್ ಇಯರ್ GM ಕ್ಯಾಟಗರಿಯಲ್ಲಿ 3ನೇ ರೌಂಡಿಗೆ ಹೋದಾಗ 77,000ವರೆಗೆ ಇದ್ದವರಿಗೂ ಕೂಡ ಸೀಟ್ ಸಿಕ್ಕಿತ್ತು. ಅದಕ್ಕಿಂತ ನಾನು ಮ್ಯಾಕ್ಸಿಮಮ್ ಒಂದು 6,000ದಿಂದ 7,000ವರೆಗೆ ಡಿಫ್ರೆನ್ಸನ್ನು ಇಟ್ಕೊಂಡಿದ್ದೇನೆ. ನೋಡಿ ನೀವು, ಇಲ್ಲಿ 85,000ವರೆಗೆ ಮ್ಯಾಕ್ಸಿಮಮ್ ರೀಚ್ ಆಗುವಂಥ ಸಾಧ್ಯತೆ ಈ ವರ್ಷ ನನಗೆ ಎದ್ದು ಕಾಣಿಸ್ತಾ ಇದೆ GM ಕ್ಯಾಟಗರಿಯಲ್ಲಿ. ಅದಾದ ಮೇಲೆ GM-R ಕ್ಯಾಟಗರಿಯಲ್ಲಿ ರೂರಲ್ ರಿಸರ್ವೇಷನ್ ಇದ್ದರೆ ಈ ವರ್ಷ 1 ಲಕ್ಷವನ್ನು ಮೀಟ್ ಆಗುವಂಥ ಚಾನ್ಸಸ್ ಭಾಳಷ್ಟು ಎದ್ದು ಕಾಣಿಸ್ತಾ ಇದೆ. ಅದೇ ರೀತಿಯಲ್ಲಿ ಕನ್ನಡ ಮೀಡಿಯಂ ಇದ್ದರೆ 1,32,000ರಿಂದ 1,35,000ವರೆಗೆ ಹೋಗುವಂಥ ಚಾನ್ಸಸ್ ಇದೆ. ಯಾಕೆ ಇಷ್ಟೊಂದು ಡಿಫ್ರೆನ್ಸನ್ನು ನಾನು ಹೇಳ್ತಾ ಇದ್ದೀನಿ? ನೀವು ಖಂಡಿತವಾಗಿ ನೋಡಿ, ಇಷ್ಟು ಗ್ಯಾರಂಟಿಯಾಗಿ ಈ ವರ್ಷ ಹೋಗುವಂಥ ಚಾನ್ಸಸ್ ಇರುತ್ತೆ. ಯಾವ ಕಾರಣಕ್ಕಾಗಿ ಹೇಳ್ತಾ ಇದ್ದೀನಿ ಅಂದರೆ, ಭಾಳಷ್ಟು ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿದ್ದೇನೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಿಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಎಲ್ಲ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡಿಕೊಂಡಾಗ ಕಟ್ ಆಫ್ ಈ ವರ್ಷ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ರ್ಯಾಂಕ್ ರೇಂಜಲ್ಲಿ ಕೂಡ ಕಡಿಮೆ ಆಗುವಂಥ ಚಾನ್ಸಸ್ ಇದೆ. ಹಾಗೆ GMHಲ್ಲಿ ಆಲ್ ಇಂಡಿಯಾ ರ್ಯಾಂಕಿಂಗ್ 98,000ದಿಂದ 1,00,000 ರೇಂಜಲ್ಲಿ GM ಹೈದರಾಬಾದ್ ಕರ್ನಾಟಕದಲ್ಲಿ ಹೋಗುವಂಥ ಚಾನ್ಸಸ್ ಇದೆ. ಈ ವರ್ಷ ನೋಡಿ, ಎಲ್ಲ ಮ್ಯಾಕ್ಸಿಮಮ್ ಕ್ಯಾಟಗರಿಗಳಲ್ಲಿ 1 ಲಕ್ಷ ಪಾರು ಮಾಡುವಂಥ ಚಾನ್ಸಸ್ಸು ನನಗೆ ಭಾಳಷ್ಟು ಎದ್ದು ಕಾಣಿಸ್ತಾ ಇದೆ. GM ಮತ್ತು ರೂರಲ್ ಮತ್ತು ಹೈದರಾಬಾದ್ ಕರ್ನಾಟಕ ಇದ್ದರೆ 1,16,000ದಿಂದ 1,20,000 ರೇಂಜಲ್ಲಿ ಕಟ್ ಆಫ್ ನಿಂತುಕೊಳ್ಬೋದು. ಅದು ಕೂಡ ನಾನು ಲಾಸ್ಟ್ ರೌಂಡ್ನ ಕಟ್ ಆಫನ್ನು ಹೇಳ್ತಾ ಇರೋದು. 3ನೇ ರೌಂಡ್ನ ಕಟ್ ಆಫನ್ನು ಇಷ್ಟು ನಿಂತುಕೊಳ್ಬೋದು. GM-KHಲ್ಲಿ 1,47,000ರಿಂದ 1,50,000 ರೇಂಜಲ್ಲಿ ನಿಂತುಕೊಳ್ಬೋದು. ಬಟ್ ಈ ಒಂದು ಕ್ಯಾಟಗರಿಗಳಿದಾವೆ ನೋಡಿ, ಇಲ್ಲಿ ನಿಮಗೆ ಮ್ಯಾಟರ್ ಆಗೋದು ಏನಂದರೆ ಅಲ್ಲಿ ಎಷ್ಟು ಸೀಟ್ಸ್ಗಳಿದ್ದಾವೆ ಎಂಬುದನ್ನು ಕೂಡ ಮ್ಯಾಟ್ರ್ ಆಗುತ್ತೆ. GM-KH ಆಗಿರ್ಬೋದು, GM-RH ಆಗಿರ್ಬೋದು, ಇದನ್ನು ಎಕ್ಸಾಕ್ಟಾಗಿ ಹೇಳೋದಕ್ಕಾಗಲ್ಲ. ಬಟ್ ಲಾಸ್ಟ್ ಇಯರ್ನ ಕಂಪ್ಯಾರಿಸನ್ನ ಮೇಲೆ ನಾವು ಇದನ್ನು ಜಸ್ಟ್ ಅಜಂಪ್ಷನ್ ಮಾಡಿದ್ದೇವೆ. ಬಟ್ ನೀವು ನೋಡ್ಕೊಳ್ಬೋದು ಅಲ್ಲಿ ಎಷ್ಟು ಸೀಟ್ಗಳು ಇರುತ್ತೆ ಎಂಬುದು ಕೂಡ ಮ್ಯಾಟ್ರ್ ಆಗುತ್ತೆ. ಮುಂದುವರೆದು 3A-G ಕ್ಯಾಟಗರಿಯಲ್ಲಿ 83,000ದಿಂದ 85,000ವರೆಗೆ ಈ ಒಂದು ರೇಂಜಲ್ಲಿ ಕಟ್ ಆಫ್ ನಿಲ್ಲುವಂಥ ಚಾನ್ಸಸ್ ಇರುತ್ತೆ. 3A-Rಲ್ಲಿ 90,000ದಿಂದ 95,000. ಅದೇ ರೀತಿಯಲ್ಲಿ 3A-Kಯಲ್ಲಿ 1,25,000ದಿಂದ 1,30,000. ಹಾಗೆ 3A ಹೈದರಾಬಾದ್ ಕರ್ನಾಟಕದಲ್ಲಿ 1 ಲಕ್ಷದಿಂದ 1,05,000. 3A-RH ಕೂಡ ನಿಮಗೆ ಸೇಮ್ ಟು ಸೇಮ್ ನೀವು ಲಾಸ್ಟ್ ಒಂದು GM ಕ್ಯಾಟಗರಿ ಕಟ್ ಆಫನ್ನು ನೋಡಿದ್ರಲ್ಲ, ಅದರ ರೇಂಜಲ್ಲಿ ನಿಂತ್ಕೊಳ್ಳುತ್ತೆ. ಅದಕ್ಕಿಂತ ಕಮ್ಮಿ ನಿಂತ್ಕೊಂಡ್ರೂ ಕೂಡ ಸಂಶಯ ಪಡುವಂತಿಲ್ಲ 3A ಕ್ಯಾಟಗರಿಯಲ್ಲಿ. ಆ್ಯಸ್ ಪರ್ ಲಾಸ್ಟ್ ಇಯರಲ್ಲಿ ನಾನು ಹೇಳ್ತಾ ಇರೋದು 3A ಕ್ಯಾಟಗರಿಗೆ ಬೆನಿಫಿಟ್ ಕಡಿಮೆ ಇದೆ GM ಕ್ಯಾಟಗರಿಗಿಂತ. ಅಂದರೆ GM ಕ್ಯಾಟಗರಿಯಲ್ಲೇ ಕಟ್ ಆಫ್ ಸ್ವಲ್ಪ ಲೋ ಲೆವೆಲಲ್ಲಿ ನಿಂತ್ಕೊಳ್ಳುತ್ತೆ ಕಂಪೇರ್ ಟು 3A ಕ್ಯಾಟಗರಿ. 3A ಕ್ಯಾಟಗರಿಯಲ್ಲಿ ಕೇವಲ 4% ರಿಸರ್ವೇಷನ್ ಇರೋದ್ರಿಂದ ಅಲ್ಲಿ ಚೆನ್ನಾಗಿರುವಂಥ ಸೀಟ್ಸ್ಗಳನ್ನು ಹೈ ಲೆವೆಲ್ ಇರುವಂಥ ರ್ಯಾಂಕ್ ವಿದ್ಯಾರ್ಥಿಗಳು ಹಿಡ್ಕೊಳ್ಳೋದ್ರಿಂದ GM ಕ್ಯಾಟಗರಿಯಲ್ಲೇ ಕಡಿಮೆ ಕಟ್ ಆಫ್ ಹೋಗುತ್ತೆ. ಈ ಒಂದು 3A ಪೀಪಲ್ಸ್ ಎಲ್ಲ GM ಕ್ಯಾಟಗರಿಯಲ್ಲಿ ಅಲಾಟ್ಮೆಂಟ್ ಆಗುತ್ತೆ. ಮುಂದಿನ ಕ್ಯಾಟಗರಿ 3B ಕ್ಯಾಟಗರಿ. GM ಕ್ಯಾಟಗರಿ, 3A ಕ್ಯಾಟಗರಿ, 3B ಕ್ಯಾಟಗರಿಗಳಲ್ಲಿ ಕಂಪೇರ್ ಮಾಡಿಕೊಂಡ್ರೆ GM ಕ್ಯಾಟಗರಿಯಲ್ಲಿ ಕಟ್ ಆಫ್ 3B ಕ್ಯಾಟಗರಿಗೆ ಆಲ್ಮೋಸ್ಟ್ ಆಗಿ ಈಕ್ವಲ್ ಇರುತ್ತೆ. ಅದೇ ರೀತಿಯಲ್ಲಿ 3A ಕ್ಯಾಟಗರಿಯ ಕಟ್ ಆಫ್ ಸ್ವಲ್ಪ ಮಟ್ಟಿಗೆ ಈ ಎರಡೂ ಕಂಪೇರ್ ಮಾಡಿದ್ರೆ 3B ಮತ್ತು GM ಕ್ಯಾಟಗರಿ ಕಂಪೇರ್ ಮಾಡಿದ್ರೆ 3A ಕ್ಯಾಟಗರಿಯಲ್ಲಿ ಸ್ವಲ್ಪ ಬೆನಿಫಿಟ್ ಕಮ್ಮಿ ಇರುತ್ತೆ. ಅದೇ ರೀತಿಯಲ್ಲಿ 3B ಕ್ಯಾಟಗರಿಯಲ್ಲಿ ನೋಡ್ಕೊಂಡು ಹೋದಾಗ 3BGಯಲ್ಲಿ 84,000ದಿಂದ 85,000, 86,000 ರೇಂಜಲ್ಲಿ ನಿಂತ್ಕೊಳ್ಬೋದು. ಹಾಗೆ 3B-Rಲ್ಲಿ 94,000, 95,000ವರೆಗೆ ನಿಂತ್ಕೊಳ್ಬೋದು. ಹಾಗೆ 3B-Kಯಲ್ಲಿ 1,20,000 ರೇಂಜಲ್ಲಿ ಹೋಗ್ಬೋದು. 3B ಹೈದರಾಬಾದ್ ಕರ್ನಾಟಕದಲ್ಲಿ 97,000ದಿಂದ 1 ಲಕ್ಷದ ಪಾರ್ ಆಗ್ಬೋದು. ಹಾಗೆ 3B-RH ಅಲ್ಲಿ 1,10,000ವರೆಗೆ ಹೋಗ್ಬೋದು. 3B-KHಲ್ಲಿ 1 ಲಕ್ಷದ ರೇಂಜಲ್ಲಿ ನಿಂತ್ಕೊಳ್ಬೋದು. ಈ ಒಂದು ಕಟ್ ಆಫ್ ಈ ವರ್ಷದಲ್ಲಿ ನಾನು ಹೇಳ್ತಾ ಇರೋದು ಇಷ್ಟು ರೇಂಜಲ್ಲಿ ನಿಂತ್ಕೊಳ್ಬೋದು ಅಂತ. ಕ್ಯಾಟಗರಿ 1Gಯಲ್ಲಿ 1,05,000ದಿಂದ 1,10,000ವರೆಗೆ. ಕ್ಯಾಟಗರಿ 1Rಲ್ಲಿ 1,10,000 ರೇಂಜಲ್ಲಿ ನಿಂತ್ಕೊಳ್ಬೋದು. ಕ್ಯಾಟಗರಿ 1Kಯಲ್ಲಿ 1,40,000 ರೇಂಜಲ್ಲಿ ಕೂಡ ಹೋಗುವಂಥ ಚಾನ್ಸಸ್ ಇದೆ. ಕ್ಯಾಟಗರಿ 1Hಲ್ಲಿ 1,15,000. ಕ್ಯಾಟಗರಿ 1RH ಅಲ್ಲಿ 1,30,000. ಕ್ಯಾಟಗರಿ 1KHಲ್ಲಿ 1,80,000 ರೇಂಜಲ್ಲಿ ಹೋದರೂ ಕೂಡ ಗಾಬರಿ ಪಡುವಂತಿಲ್ಲ. ಬಟ್ ಮೇನ್ ಫ್ಯಾಕ್ಟರ್ ನೀವು ನೆನಪಿಟ್ಕೊಳ್ಬೇಕು, ನಿಮ್ಮ ಕ್ಯಾಟಗರಿಯಲ್ಲಿರುವಂತಹ ಸೀಟ್ ಮ್ಯಾಟ್ರಿಕ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಮೇನ್ಲಿ ನಾನು ಹೇಳ್ತಾ ಇರೋದು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಮತ್ತು ಕನ್ನಡ ಮೀಡಿಯಂ ರೂರಲ್ ಇರುವಂಥ ವಿದ್ಯಾರ್ಥಿಗಳಿಗೆ. ಹಾಗೆ ಕ್ಯಾಟಗರಿ 2A ಕ್ಯಾಟಗರಿಯಲ್ಲಿ ನೋಡ್ಕೊಂಡು ಹೋದಾಗ ಈ ಒಂದು ಕ್ಯಾಟಗರಿಯಲ್ಲಿ ಎಲ್ಲವೂ ಕೂಡ 1 ಲಕ್ಷ ಪಾರು ಮಾಡುವಂಥ ಸಾಧ್ಯತೆ ಈ ವರ್ಷ ಎದ್ದು ಕಾಣಿಸ್ತಾ ಇದೆ. ಈವನ್ ಇನ್ಕ್ಲೂಡಿಂಗ್ 2A-G ಕ್ಯಾಟಗರಿಯಲ್ಲಿ 1,03,000ದಿಂದ 1,05,000 ರೇಂಜಲ್ಲಿ ಹೋಗ್ಬೋದು. 2A-Rಲ್ಲಿ 1,05,000, 2A-Kಯಲ್ಲಿ 1,30,000 ರೇಂಜಲ್ಲಿ ಕೂಡ ಹೋಗುವಂಥ ಸಾಧ್ಯತೆ ಇರುತ್ತೆ.
ಅದೇ ರೀತಿಯಲ್ಲಿ 2A ಅಲ್ಲಿ 1,17,000ದಿಂದ 1,20,000, 2A ಅಲ್ಲಿ 1,10,000 ಮೇಲೆ ಹೋಗುವಂಥ ಚಾನ್ಸಸ್ ಇರುತ್ತೆ. ಮತ್ತು 2AK ಅಲ್ಲಿ 1,10,000 ರೇಂಜಲ್ಲಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಮೇನ್ಲಿ ಫ್ಯಾಕ್ಟರ್ ಇಲ್ಲಿ ಡಿಸೈಡ್ ಆಗೋದು ಸೀಟ್ ಮ್ಯಾಟ್ರಿಕ್ಸ್ ಡಿಸೈಡ್ ಆಗುತ್ತೆ. ಅಂದರೆ ಮೇನ್ಲಿ ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ವಿತ್ ಕನ್ನಡ ಮೀಡಿಯಂ, ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ವಿತ್ ರೂರಲ್ ಅನ್ನು ಕನ್ಸಿಡರ್ ಮಾಡಿಕೊಂಡಾಗ ಅಲ್ಲಿ ಎಷ್ಟು ಸೀಟ್ಸ್ಗಳಿವೆ ಎಂಬುದನ್ನು ಕೂಡ ಮ್ಯಾಟರ್ ಆಗುತ್ತೆ. ಮುಂದುವರೆದು 2B ಕ್ಯಾಟಗರಿಯಲ್ಲಿ ಈ ವರ್ಷ 90,000 ರೇಂಜಲ್ಲಿ 2BG ಅಲ್ಲಿ ಹೋಗ್ಬೋದು. ಹಾಗೆ 2BR ಅಲ್ಲಿ 1,10,000 ರೇಂಜಲ್ಲಿ ಹೋಗ್ಬೋದು. 2B ಕನ್ನಡ ಮೀಡಿಯಮಲ್ಲಿ 1,40,000 ರೇಂಜಲ್ಲಿ ಹೋಗ್ಬೋದು. 2B ಹೈದರಾಬಾದ್ ಕರ್ನಾಟಕದಲ್ಲಿ 1,00,000 ರೇಂಜಲ್ಲಿ ಹೋಗ್ಬೋದು. 2BRH ಅಲ್ಲಿ 1,20,000 ರೇಂಜಲ್ಲಿ ಹೋಗ್ಬೋದು. ಹಾಗೆ 2BKH ಅಲ್ಲಿ 1,20,000 ರೇಂಜಲ್ಲಿ ಹೋಗುವಂಥ ಚಾನ್ಸಸ್ ಇರುತ್ತೆ. KH ಅಲ್ಲಿ ಇನ್ನೂ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಡಿಪೆಂಡ್ ಆನ್ ದಿ ಸೀಟ್ ಮ್ಯಾಟ್ರಿಕ್ಸ್ ಬಹಳಷ್ಟು ಕಡಿಮೆ ಇರುತ್ತೆ ಈ ಒಂದು ಕ್ಯಾಟಗರಿಗಳಲ್ಲಿ. ಮೇನ್ಲಿ 2B ಕ್ಯಾಟಗರಿಗಳಲ್ಲಿ ಕನ್ನಡ ಮೀಡಿಯಂ ಮತ್ತು ರೂರಲ್ ರಿಸರ್ವೇಷನ್ ಇರುವಂಥವ್ರ ಸಂಖ್ಯೆ ಕಡಿಮೆ ಇರೋದ್ರಿಂದ ಮತ್ತು ಹೈದರಾಬಾದ್ ಕರ್ನಾಟಕ ಕಾಂಬಿನೇಷನ್ ಇರೋದ್ರಿಂದ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿದೆ. 2B ಕ್ಯಾಟಗರಿಯಲ್ಲಿ 2BG ಅಲ್ಲಿ ಸ್ವಲ್ಪ ಬೆನಿಫಿಟ್ ಕಡಿಮೆ ಇರುತ್ತೆ. ಉಳಿದ ಕ್ಯಾಟಗರಿಗಳು ಅಂದರೆ ಉಳಿದ ರಿಸರ್ವೇಷನ್ಗಳಲ್ಲಿ ಜಾಸ್ತಿ ಇರುತ್ತೆ 2BR ಮತ್ತು 2B ಕನ್ನಡ ಮೀಡಿಯಮಲ್ಲಿ. ಮುಂದಿನದು SC ಕ್ಯಾಟಗರಿಯಲ್ಲಿ ಈ ವರ್ಷ 2,49,000 ರೇಂಜಲ್ಲಿ ಕೂಡ ಹೋಗುವಂಥ ಚಾನ್ಸಸ್ ಇರುತ್ತೆ. ಮತ್ತು SCR ಅಲ್ಲಿ 2,55,000 ರೇಂಜಲ್ಲಿ ಹೋಗುವಂಥ ಚಾನ್ಸಸ್ ಇರುತ್ತೆ. SC ಕನ್ನಡ ಮೀಡಿಯಮಲ್ಲಿ 3,00,000 ರೇಂಜಲ್ಲಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಭಾಳ ಆಯ್ತಿದ್ದು 3,20,000 ಅನ್ನೋದು 3,00,000 ರೇಂಜಲ್ಲಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಕೂಡ ಡಿಪೆಂಡ್ ಆಗೋದ್ರಿಂದ 3,00,000 ರೇಂಜಲ್ಲಿ ಕನ್ನಡ ಮೀಡಿಯಂ ಇದ್ದರೆ ನಿಮ್ಮದು 3,00,000 ರೇಂಜಲ್ಲಿ ಹೋಗುವಂಥ ಚಾನ್ಸಸ್ ಇರುತ್ತೆ. 2B ಮತ್ತು SCH ಇದ್ದರೆ 2,50,000, SCRH ಇದ್ದರೆ 2,55,000, SCKH ಇದ್ದರೆ 2,45,000 ರೇಂಜಲ್ಲಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಬಟ್ ಇದು ಈ ಒಂದು ಕ್ಯಾಟಗರಿಗಳಲ್ಲಿ ನಾವು ಎಕ್ಸಾಕ್ಟಾಗಿ ಹೇಳೋದಕ್ಕಾಗಲ್ಲ. SCA, SCB, SCC ಅಲ್ಲಿ ಎಷ್ಟು ನಿಲ್ಲುತ್ತೆ ಎಂಬುದನ್ನು ಹೇಳೋದಕ್ಕಾಗಲ್ಲ. ಯಾಕಂದರೆ ಈ ವರ್ಷ ಈ ಒಂದು ಹೊಸ ರೂಲ್ಸ್ಗಳು ಬಂದಿರೋದ್ರಿಂದ SCA ಅಲ್ಲಿ ಎಷ್ಟು ನಿಲ್ಲುತ್ತೆ, STB ಅಲ್ಲಿ ಎಷ್ಟು ನಿಲ್ಲುತ್ತೆ, STC ಅಲ್ಲಿ ಎಷ್ಟು ನಿಲ್ಲುತ್ತೆ ಎಂಬುದನ್ನು ನಾವು ಗೆಸ್ ಮಾಡೋದಕ್ಕಾಗಲ್ಲ. ಕೇವಲ ನಿಮಗೆ ಲಾಸ್ಟ್ ಇಯರ್ನ ಅನಾಲಿಸಿಸ್ ಮೇಲೆ SC ಕ್ಯಾಟಗರಿಯ ಟೋಟಲ್ ಕಟ್ ಆಫ್ ಎಷ್ಟು ನಿಲ್ಲುತ್ತೆ ಎಂಬುದನ್ನು ಹೇಳ್ತಾ ಇದ್ದೇವೆ. ಅದರಲ್ಲಿ ಡಿವೈಡ್ ಆಗಿರುವಂತಹ ಒಂದು ಸಬ್ ಕ್ಯಾಟಗರಿಗಳಲ್ಲಿ ಎಷ್ಟು ನಿಲ್ಲುತ್ತೆ ಎಂಬುದು ಗೆಸ್ ಮಾಡೋದಕ್ಕೆ ಕಷ್ಟವಾಗುತ್ತೆ. ಮುಂದಿನ ಕ್ಯಾಟಗರಿ ST ಕ್ಯಾಟಗರಿಯಲ್ಲಿ 2,45,000, STR ಅಲ್ಲಿ 2,60,000, ST ಕನ್ನಡ ಮೀಡಿಯಮಲ್ಲಿ 3,00,000 ರೇಂಜಲ್ಲಿ ಹೋಗ್ಬೋದು. STH ಅಲ್ಲಿ 2,50,000 ರೇಂಜಲ್ಲಿ ಹೋಗ್ಬೋದು. STRH ಅಲ್ಲಿ 2,30,000, ಹಾಗೆ STKH ಅಲ್ಲಿ 2,25,000 ರೇಂಜಲ್ಲಿ ಹೋಗುವಂಥ ಸಾಧ್ಯತೆ ಇರುತ್ತೆ. ಹಾಗೆ ನಾನು ಸ್ಪೆಷಲ್ ಕ್ಯಾಟಗರಿಗಳನ್ನು ಕೂಡ ಮೆನ್ಷನ್ ಮಾಡಿದ್ದೇನೆ. ಜಮ್ಮು ಕಾಶ್ಮೀರ ಆಗಿರ್ಬೋದು, ಎಕ್ಸ್ ಡಿಫೆನ್ಸ್ ಆಗಿರ್ಬೋದು, ಮತ್ತು ನಿಮಗೆ ಸ್ಪೋರ್ಟ್ಸ್ ಕೋಟಾ, NCC ಕೋಟಾ, PH ಕೋಟಾದ ಒಂದು ಕ್ಯಾಟಗರಿಗಳನ್ನು ನಿಮಗೆ ಮೆನ್ಷನ್ ಮಾಡಿದ್ದೇನೆ. ಕಟ್ ಆಫನ್ನು ನೋಡ್ಕೊಳ್ಬೋದು. ಇಷ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ, ಬಟ್ ಇಷ್ಟೇ ಹೋಗುತ್ತೆ ಅನ್ನೋದನ್ನು ನಾನು ಹೇಳೋದಕ್ಕಾಗಲ್ಲ. ಎಜುಕೇಷನಲ್ ಗೆಸಸ್ಸನ್ನು ಮಾಡಿರೋದು ಮಾತ್ರ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿತ್ತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.